ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಉತ್ತರ ಕರ್ನಾಟಕ ಶೈಲಿಯ ಹೊಸ ರೀತಿಯ ಶೇಂಗಾ ಚಟ್ನಿ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಚಟ್ನಿ ಇದ್ರಂತೂ ಊಟ ಅಂತೂ ಕಂಪ್ಲೀಟ್ ಆಕತ್ರಿ. ಯಾಕಂದ್ರೆ ಅಷ್ಟು ಮಸ್ತಾಗಿರ್ತೈತಿ ಈ ಒಂದು ಚಟ್ನಿ ಅಂತೂ. ಅದನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ನೋಡಿರಿ, ಒಂದು ಅರ್ಧ ಬಟ್ಲಾಗಷ್ಟು ಶೇಂಗಾ ಕಾಳು ತೊಗೊಂಡಿದ್ದೀನಿ ರೀ. ಇದನ್ನ ಚೆನ್ನಾಗಿ ಹುರಿಬೇಕಾಕತ್ರಿ. ಇದನ್ನ ನಾವು ಲೋ ಫ್ಲೇಮಲ್ಲಿ ಇಟ್ಟ ಹುರಿಬೇಕ್ರಿ, ಹೊತ್ತಿಸ್ಬಾರ್ದು. ಹಾಗಾಗಿ ಒಂದು 10ರಿಂದ 15 ನಿಮಿಷ ಆದರೂ ಲೋ ಫ್ಲೇಮಲ್ಲಿ ಇಟ್ಟು ನಿಧಾನವಾಗಿ ಪೇಷನ್ಸ್ ಕೊಟ್ಟು ಈ ಒಂದು ಶೇಂಗಾ ಕಾಳನ್ನ ಹುರಿಬೇಕಾಕತ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತ್ರಿ. ಉಪ್ಪಿಟ್ಟಿಗೂ, ದೋಸೆಗೂ, ರೊಟ್ಟಿಗೂ ಎಲ್ಲದಕ್ಕೂ ಹೊಂದಿಕೊಳ್ಳುವ ಈ ಒಂದು ಚಟ್ನಿ ರೆಸಿಪಿ ಅಷ್ಟಂದ್ರೆ ಭಾಳ ಮಸ್ತಾಗಿ ಬರ್ತೈತ್ರಿ. ಉತ್ತರ ಕರ್ನಾಟಕ ಕಡೆ ಈ ಚಟ್ನಿ ಅಂತೂ ಭಾಳ ಫೇಮಸ್ ರೀ. ನೋಡಿರಿ, ಶೇಂಗಾ ಕಾಳು ಹುರ್ಕೊಂಡಿದ್ದೀನಿ. ಅದಾದ ಬಳಿಕ ನೋಡಿರಿ, ಒಂದು 2 ಸ್ಪೂನ್ ಆಗಷ್ಟು ಜೀರಿಗೆನ ಹುರಿದು ಹಾಕ್ಕೊತಾ ಇದ್ದೀನಿ ರೀ. ಜೀರಿಗೆ ಹುರಿದು ಹಾಕೋದ್ರಿಂದ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ ಶೇಂಗಾ ಚಟ್ನಿ ಅನ್ನೋದು. ಸುವಾಸನೆಯೂ ಅಷ್ಟು ಚೆನ್ನಾಗಿರ್ತೈತಿ ಜೀರಿಗೆ ಫ್ಲೇವರ್ಗೆ. ನೋಡಿರಿ, ಇವಾಗ ಜೀರಿಗೆನೂ ಹುರಿದು ಈ ಶೇಂಗಾ ಕಾಳಿಗೆ ಸೇರಿಸ್ಕೊಳೋಣ್ರಿ. ಇದೊಂದು ಸ್ವಲ್ಪ ಆಲ್ರಿ, ಅಷ್ಟರೊಳಗೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬರ್ರಿ. ನೋಡಿರಿ, 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಅನ್ನೋದು ಚೆನ್ನಾಗಿ ಕಾಯ್ಬೇಕ್ರಿ. ಇದಾದ ಬಳಿಕ ನೋಡಿರಿ, ಇದಕ್ಕೆ ಕರ್ಬೇ ಸೊಪ್ಪು ಅನ್ನೋದು ಜಾಸ್ತಿನ ಹಾಕ್ರಿ. ಕರ್ಬೇ ಸೊಪ್ಪು ಜಾಸ್ತಿ ಹಾಕಿದ್ರಂತೂ ಭಾಳ ಚೆನ್ನಾಗಿ ಬರ್ತೈತಿ. ನೋಡಿರಿ, ಒಂದು ಇಡಿ ಆಗಷ್ಟು ಕರ್ಬೇ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿಬೇಕಾಕತ್ರಿ. ಒಂದು ಸ್ವಲ್ಪ ಕ್ರಂಚಿ ಆಗಬೇಕ್ರಿ, ಅಲ್ಲಿವರೆಗೂ ಹುರಿಬೇಕ್ರಿ ಇದೊಂದು ಕರ್ಬೇ ಸೊಪ್ಪು ರೀ. ಇದಕ್ಕೆ ಇವಾಗ ನೀವು ಒಣಮೆಣ್ಸಿನ್ಕಾಯಿ ಇದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಅಚ್ಚ ಖಾರ ಪುಡಿ ಆದ್ರೆ ಹಾಕ್ಕೋಬೋದು. ನೋಡಿರಿ, ಒಂದು 2 ಸ್ಪೂನ್ ಆಗಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ, ಮತ್ತು ಒಂದು ಚಿಟಿಕೆ ಆಗಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ ಶೇಂಗಾ ಚಟ್ನಿ ಅನ್ನೋದು. ನೋಡಿರಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಕಡಲೆ ಬೀಜನೂ ಆರೈತಿ. ಇವಾಗ ಇದಕ್ಕೆ ಇದು ಮಸಾಲೆದೆಲ್ಲ ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಬರೋಣ. ನೋಡಿರಿ, ಇವಾಗ ಬೆಳ್ಳುಳ್ಳಿ, ಉಪ್ಪು, ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಹುಣಸೆ ಹಣ್ಣು. ಬೆಲ್ಲ ಹಾಕೋದ್ರಿಂದ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ. ನೋಡಿರಿ, ಇವಾಗ ಇದನ್ನ ಪಲ್ಪ್ ಮೂಡಲ್ಲಿ ಮಿಕ್ಸಿ ಮಾಡಬೇಕಾಗತ್ತೆ ರೀ. ತರಿ ಇರಬೇಕು, ಒಂದು ಸ್ವಲ್ಪ ಜಾಸ್ತಿ ನುಣ್ಗ ಮಿಕ್ಸಿ ಮಾಡಬಾರ್ದ್ರಿ, ಪೌಡ್ರ್ ಥರ ಮಾಡಬಾರ್ದು. ಒಂದು ಸ್ವಲ್ಪ ತರಿಯಾಗೇ ಇರ್ಬೇಕು, ಅಂದರೆ ಶೇಂಗಾ ಚಟ್ನಿ ತಿನ್ನಕ್ಕೆ ಚೆನ್ನಾಗಿರ್ತೈತೆ ರೀ. ನೋಡಿರಿ, ಇವಾಗ ಇದನ್ನ ಪಲ್ಪ್ ಮೂಡಲ್ಲಿ ಹಾಕ್ಕೊಂಬರೋಣ. ಬರ್ರಿ, ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಶೇಂಗಾ ಚಟ್ನಿ ನೋಡಿರಿ, ಭಾಳ ಮಸ್ತಾಗಿ ಬಂದೈತಿ. ಈ ಒಂದು ಉತ್ತರ ಕರ್ನಾಟಕದ ಹೊಸ ಶೈಲಿಯ ಶೇಂಗಾ ಚಟ್ನಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿ, ಹೊಸ ಮಾಹಿತಿಗೆ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.